ಸರ್, ಈ ಚುನಾವಣೆ ಮುಖ್ಯಮಂತ್ರಿಯಾಗಿ ನಿಮಗೆ ಒಂದು ಚಾಲೆಂಜಾ? ಎಲ್ಲ ಈಗ ಚುನಾವಣೆ ಅಂತಂದ್ರೆ ಚಾಲೆಂಜೇ. ಚುನಾವಣೆ ಅಂತಂದ್ರೆ ಯುದ್ಧ ಇದ್ದಾಗಿ, ಅದರಿಂದ ಇದು ಒಂದು ಧರ್ಮ ಯುದ್ಧ. ಸೊ ಇದರಲ್ಲಿ ನಾವು ಧರ್ಮದ ಹಾದಿನಲ್ಲಿ ಹೋಗ್ತಾ ಇದ್ದೀವಿ, ಮತ್ತೆ ಸತ್ಯವನ್ನು ಜನಗಳ ಮುಂದೆ ಇಡ್ತಾ ಇದ್ದೀವಿ. ಅದರಿಂದ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಯಾಕಂದ್ರೆ ನೀವು ಮುಂದುವರಿಲಿಕ್ಕೆ ಕೂಡ ಇದರಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗ್ಬೋದು. ಯಾಕಂದ್ರೆ ತಾವು ಮೈಸೂರಲ್ಲಿ ಮಾತಾಡೋಕೆ ಹೇಳಿದ್ರಿ, ಈ ರೀತಿ ಒಂದನ್ನ ಕೈ ಹಿಡಿಬೇಕಪ್ಪ ಇಲ್ದ್ರೆ ಕಷ್ಟ ಆಗುತ್ತೆ ಅಂತ. ಬೈರತಿ ಸುರೇಶ್ ಅವರು ಹೇಳಿದ್ರು, ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ. ಇವೆಲ್ಲವೂ ಕೂಡ ಹೇಳಿದ್ದು ನಾನು ಕಾಂಟೆಕ್ಸ್ಟ್ ನೀವು ಬಿಡ್ಬಿಡ್ತೀವಿ. ನಾನು ಏನು ಹೇಳಿದ್ದೆ ಅಂತಂದ್ರೆ, ವರ್ಣಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಅದು. ಅಲ್ಲಿ ಏನು ಹೇಳಿದೆ ನನಗೆ ನೋಡಿ, ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 48,000 ಲೀಡ್ ಕೊಟ್ಟಿದ್ರಿ. ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನಗೆ ಶಕ್ತಿ ಬರಬೇಕಾದ್ರೆ 60,000 ಲೀಡ್ ಕೊಡಬೇಕು ಅಂತ ಹೇಳಿದೆ. ಶಕ್ತಿ ಬರಬೇಕಾದ್ರೆ 60,000 ಲೀಡ್ ಕೊಡಬೇಕು, ನನ್ನನ್ನು ಕೈ ಹಿಡಿಬೇಕು ನೀವು ಅಂತ ಹೇಳಿದೆ. ಇಷ್ಟು ಹೇಳೋದಕ್ಕೆ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡಿದ್ರು. ಏನ್ ಮಾಡೋದು? ಯಾಕಂದ್ರೆ ಆಫ್ಟರ್ ಲೋಕಸಭೆ ಎಲೆಕ್ಷನ್ ಸಿಎಂ ಬದಲಾವಣೆ ಅಥವಾ ಹೆಚ್ಚುವರಿ DCM ವಿಚಾರ ಮೊದಲಿಂದನೂ ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇತ್ತು ಸರ್. ಹಾಗಾಗಿ ಚರ್ಚೆಗಳೆಲ್ಲ ನಡೀತವೆ. ಯಾವಾಗ ಅಧಿಕಾರ ಎಲ್ರಿಗೂ ಬೇಕು ಅನ್ನೋದು ಇಂಥ ಚರ್ಚೆಗಳೆಲ್ಲ ನಡೀತವೆ. ಇದೆಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್, ನಮ್ಮದು ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗ್ತೀವಿ.